ಕೊಪ್ಪಳದಲ್ಲಿ ಬ್ಯಾಂಕ್ನಲ್ಲೇ ಕೆಲವು ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಕನಕಗಿರಿಯ ಎಸ್ಬಿಐ ಬ್ಯಾಂಕ್ನಲ್ಲಿ ಹಣ ಕದ್ದು ಖದೀಮರು ಅಲ್ಲಿಂದ ಪರಾರಿಯಾಗಿದ್ದಾರೆ. ವಯೋವೃದ್ಧನೊಬ್ಬ ಬ್ಯಾಂಕಿಗೆ 30,000 ಹಣ ಕಟ್ಟೋದಕ್ಕೆ ಅಂತ ಹಣದ ಸಮೇತವಾಗಿ ಬಂದಿದ್ರು. ಆದರೆ ವೃದ್ಧನಿಗೆ ಗೊತ್ತೇ ಆಗದ ರೀತಿಯಲ್ಲಿ 30,000 ಹಣವನ್ನ ಕದ್ದು ಅಲ್ಲಿಂದ ಕಳ್ಳರು ಪರಾರಿಯಾಗಿದ್ದಾರೆ. ಕಲಕೆರೆಯ ಬಸವರಾಜಪ್ಪ ಕುಂಬಾರ್ ಎಂಬವರ ಹಣವನ್ನು ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ಬ್ಯಾಂಕ್ನಲ್ಲಿ ಪಾವತಿಸುವಂತಹ ಸಾಲಿನಲ್ಲಿ ನಿಂತುಕೊಂಡು ಹಣ ಜಮೆ ಮಾಡುವಂತಹ ಸಾಲಿನಿತ್ತು. ಆ ಸಾಲಲ್ಲಿ ನಿಂತೇ ಹಣವನ್ನು ಕದ್ದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಹಣವನ್ನು ಕದ್ದು ಅಲ್ಲಿಂದ ಪರಾರಿಯಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳರ ಕರಾಮತ್ತು, ಕಳ್ಳತನ ಮಾಡ್ತಾ ಇರುವಂತಹ ದೃಶ್ಯ, ಅದೇ ರೀತಿಯಾಗಿ ಆ ಹಣದೊಂದಿಗೆ ಅಲ್ಲಿಂದ ಪರಾರಿಯಾಗುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಇನ್ನು ಈ ಸಿಸಿಟಿವಿ ಫುಟೇಜ್ಗಳನ್ನು ಆಧರಿಸಿ ಇದೀಗ ಪೊಲೀಸ್ ಅಧಿಕಾರಿಗಳು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗೆ ಇಳಿದಿದ್ದಾರೆ. ಆದರೆ ಬ್ಯಾಂಕಿನ ಒಳಗೆ ಎಲ್ಲ ಭದ್ರತೆ ಇರುತ್ತೆ, ಸಾಕಷ್ಟು ಜನರು ಇರ್ತಾರೆ, ಮತ್ತೊಂದೆಡೆ ಸೆಕ್ಯೂರಿಟಿ, ಸಿಸಿಟಿವಿ ಕ್ಯಾಮರಾ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಿದ್ರೂ ಕೂಡ ಬ್ಯಾಂಕ್ನ ಒಳಗಡೆನೆ ಕದ್ದಿರುವಂತಹ ಖದೀಮರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಳ್ಳತನ ದರೋಡೆ ಪ್ರಕರಣಗಳು ಅನೇಕ ಪ್ರಕರಣಗಳು ಬೆಳಕಿಗೆ ಬಂತು. ಬ್ಯಾಂಕೇ ದರೋಡೆಯಾಗಿ ಹೋಯಿತು. ಆದರೆ ಬ್ಯಾಂಕ್ನ ಒಳಗಡೆ ಬಂದು ಅದು ಕೂಡ ಸರತಿ ಸಾಲಿನಲ್ಲಿ ನಿಲ್ಲುವ ಹಾಗೆ ನಾಟಕ ಮಾಡಿ ಒಬ್ಬ ವಯೋವೃದ್ಧ ಏನು ತನ್ನ ದುಡಿಮೆಯ ಹಣ ಏನಿತ್ತು ಅದನ್ನು ಬ್ಯಾಂಕ್ನಲ್ಲಿ ಜಮೆ ಮಾಡೋದಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯರಂತೆ ವರ್ತನೆ ಮಾಡಿ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿರುವಂತಹ ಘಟನೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಯಾಕಂದರೆ ಬ್ಯಾಂಕಿನ ಒಳಗಡೆ ಸೆಕ್ಯೂರಿಟಿ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಓರ್ವ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಎಲ್ಲೆಂದರಲ್ಲಿ ಹೆಜ್ಜೆಗೆ ಸಿಸಿಟಿವಿ ಕ್ಯಾಮ್ರಾಗಳಿರುತ್ತೆ, ಮತ್ತೊಂದೆಡೆ ಅಲಾರಾಮ್ ಸಿಸ್ಟಮ್ ಇರುತ್ತೆ. ಇದೆಲ್ಲದರ ಹೊರತಾಗಿಯೂ ಕೂಡ ಬ್ಯಾಂಕ್ನ ಒಳಗೆ ಬಂದು ಸಾಮಾನ್ಯರಂತೆ ವರ್ತನೆ ಮಾಡಿ ಹಣ ಕದ್ದು ಪರಾರಿಯಾಗಿದ್ದಾರೆ.